ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ವಿಡಿಯೋಗೆ. ಅಂಡ್ ಇವತ್ತು ಒನ್ ಬ್ರ್ಯಾಂಡ್ ಮೇಕಪ್ ಟ್ಯುಟೋರಿಯಲ್ ಮಾಡ್ತಿದ್ದೀನಿ. ಒಂದು 2-3 ಹಿಂದಿನ ಬ್ಲಾಗಲ್ಲಿ ಹೇಳಿದ್ದೆ ನಾನು ಇನ್ಸೈಟ್ ಅವ್ರದ್ದು ಒನ್ ಬ್ರ್ಯಾಂಡ್ ಮೇಕಪ್ ಟ್ಯುಟೋರಿಯಲ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಅಂತ. ಬಿಕಾಸ್ ಎಲ್ಲಾನು ಅಫೋರ್ಡಬಲ್, ನಿಮಗೂ ಯೂಸ್ ಆಗುತ್ತೆ ಅಂತ ಹೇಳಿ ಈ ಮೇಕಪ್ನ ಮಾಡ್ತಾ ಇದ್ದೀನಿ. ಅಂಡ್ ಬೈ ದ ವೇ, ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ, ನನ್ನ ಸ್ವಂತ ದುಡ್ಡಿಂದ ತಂದಿರೋದು. ಆಮೇಲೆ ಪ್ರಮೋಷನ್ ಅಂತ ಅನ್ಕೊಂಡ್ಬಿಟ್ಟಿರಾ. ಸೊ ಎಲ್ಲ ನೈಕಾಯಿಂದ ತರಿಸಿದ್ದೀನಿ. ಎಲ್ಲಾನು ಅಂಡರ್ ಲೈಕ್ 250 ಒಳಗೇನೆ ಇದೆ. ಆಲ್ಮೋಸ್ಟ್ ಎಲ್ಲ 250 ಒಳಗೆ. ಯಾವುದೋ 1 ಇಲ್ಲ 2 300 ಅಂತ ಅನ್ಸುತ್ತೆ ಅಷ್ಟೇ. ಬಟ್ ಎಲ್ಲಾನು ಅಂಡರ್ ಬಡ್ಜೆಟ್. ಸೊ ಲೆಟ್ ಸ್ಟಾರ್ಟ್. ಹೇಗಿರುತ್ತೆ ನೋಡೋಣ. ನನಗೂ ಯಾವತ್ತು ಯೂಸ್ ಮಾಡಿದೆ, ಬರೀ ಸ್ಕಿನ್ ಟಿಂಟ್ ಬಿಟ್ಟು ಬೇರೆ ಏನೋ ಇದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ಲೆಟ್ಸ್ ಸಿ ಹೇಗಿರುತ್ತೆ ಅಂದ್ಬಿಟ್ಟು. ಫಸ್ಟ್ ಪ್ರೈಮರ್ಗೆ ನಾನು ಯೂಸ್ ಮಾಡ್ತಾ ಇರೋದು ಅವರ ಪೋರ್ ಮಿನಿಮೈಸರ್ ಪ್ರೈಮರ್. ತುಂಬ ಜನ ನೋಡಿದ್ದೀನಿ ಇದನ್ನ. ಇದು ಬೆನಿಫಿಟ್ ಪ್ರೈಮರ್ಗೆ ಹೋಲಿಸ್ತಾರೆ. ನಾನು ಬೆನಿಫಿಟ್ ಯೂಸ್ ಮಾಡಿಲ್ಲ, ಹಾಗಾಗಿ ನನಗೆ ಗೊತ್ತಿಲ್ಲ. ಸಿಲಿಕಾನ್ ಬೇಸ್ಡ್ ಇದೆ ಇದು. ಆಬ್ವಿಯಸ್ಲಿ ಆಯಿಲ್ ಸ್ಕಿನ್ ಅವರಿಗೆ ಸಿಲಿಕಾನ್ ಬೇಸ್ಡ್ ಪ್ರೈಮರ್ ಚೆನ್ನಾಗಿ ಸೂಟ್ ಆಗುತ್ತೆ. ಬಟ್ ಇದು ಯಾವುದೋ ಬೇಬಿ ಪಿಂಕ್ ಅಂದರೆ ಲೈಕ್ ಬಬಲ್ ಗಮ್ ಬರುತ್ತಲ್ಲ ಆ ಕಲರಲ್ಲಿದೆ. ನಾನು ನೋಡಿದಾಗೆಲ್ಲ ಒಂಥರ ಟ್ರಾನ್ಸ್ಪರೆಂಟ್ ಕಲರ್ ಇತ್ತಲ್ಲ ಸಿಲಿಕಾನ್ ಬೇಸ್ಡ್. ಬಟ್ ಗೊತ್ತಿಲ್ಲ ಹೆಂಗೆ ಅಂತ. ಲೆಟ್ಸ್. ನನಗೆ ಎಲ್ಲೆಲ್ಲ ಪೋರ್ಸ್ ಇದೆ ಅಲ್ಲೆಲ್ಲ ನೀಟಾಗಿ ಅಪ್ಲೈ ಮಾಡ್ತಾ ಇದ್ದೀನಿ. ಮೇಕಪ್ ಮಾಡ್ತೀರಾ, ನಿಮಗೆ ಜಾಸ್ತಿ ಪೋರ್ಸ್ ಇದೆ ಅಂತ ಅಂದರೆ ನೀವು ಆಬ್ವಿಯಸ್ಲಿ ಪ್ರೈಮರ್ ಯೂಸ್ ಮಾಡಲೇಬೇಕು ಅಕಾರ್ಡಿಂಗ್ ಟು ಯೋರ್ ಸ್ಕಿನ್ ಟೈಪ್. ಇದು ಎಕ್ಸಾಕ್ಟಾಗಿ ಹೇಗೆ ಅನ್ನಿಸ್ತಿದೆ ಅಂದರೆ, ನಾನು ಎಲ್ಫ್ದು ಪುಟ್ಟಿ ಪ್ರೈಮರ್ ಯೂಸ್ ಮಾಡಿದ್ದೀನಿ. ಸೇಮ್ ಅದೇ ಥರ ಇದೆ. ಎಲ್ಲನೂ ಬ್ಲರ್ ಮಾಡಿಬಿಡ್ತು ಕ್ಲೋಸಪ್ಪಲ್ಲಿ ತೋರಿಸ್ತಾ ಇದ್ದೀನಿ ಸೊ ದಟ್ ನಿಮಗೆ ಗೊತ್ತಾಗಲಿ ಅಂತ. ಆಲ್ಮೋಸ್ಟ್ ನನ್ನ ಈ ಪೋರ್ಸ್ ಎಲ್ಲನೂ ಬ್ಲರ್ ಮಾಡಿದೆ. ನನಗೆ ಸ್ವಲ್ಪ ಜಾಸ್ತಿನೇ ಪೋರ್ಸ್ ಇದೆ ಆಯಿತಾ, ಸ್ವಲ್ಪ ದೊಡ್ಡ ಪೋರ್ಸ್ ಇದೆ. ನೆಕ್ಸ್ಟ್ ಬಂದು ಇನ್ಸೈಟ್ ಅವ್ರದ್ದು ಪ್ರೋ ಕನ್ಸೀಲರ್ ಪ್ಯಾಲೆಟ್ ಇಂದ ನನಗೆ ಎಲ್ಲೆಲ್ಲಿ ಡಾರ್ಕ್ ಸರ್ಕಲ್ಸ್ ಇದೆ ಅದೆಲ್ಲ ಕರೆಕ್ಟ್ ಮಾಡ್ಕೊಳ್ತೀನಿ. ಇದು ನಾನು ಹೊಸದಾಗಿ ಯೂಸ್ ಮಾಡ್ತಿಲ್ಲ. ಇನಿಷಿಯಲ್ ಸ್ಟೇಜಲ್ಲಿ ನಾನು ಇದನ್ನೇ ಯೂಸ್ ಮಾಡ್ತಾ ಇತ್ತು. ಆಮೇಲೆ ನಾನು ಸ್ಟಾಪ್ ಮಾಡ್ಬಿಟ್ಟೆ ಯೂಸ್ ಮಾಡೋದು. ಇದೊಂಥರ ಏನಂತಾರೆ, ಮಲ್ಟಿ ಟಾಸ್ಕಿಂಗ್ ಪ್ರಾಡಕ್ಟ್ ಥರ. ನಿಮಗೆ ಇಲ್ಲಿ ಏನಂತಾರೆ, ಕಲರ್ ಕರೆಕ್ಟರ್ ಬರುತ್ತೆ, ಓಕೆನಾ. ಪೀಚ್ ಕರೆಕ್ಟರ್ ಇದೆ. ಆ್ಯಂಡ್ ನಿಮ್ಮ ಟೋನಿಗೆ ಬೇಕಾಗಿರೋಂಥ ಎಲ್ಲ ಕನ್ಸೀಲರ್ಸು ಇಲ್ಲಿದೆ. ನೀವು ಇದನ್ನು ಆಸ್ ಅ ಫೌಂಡೇಶನ್ ಕೂಡ ಯೂಸ್ ಮಾಡ್ಕೋಬೋದು. ನಾನು ಈ ಫಿಂಗರ್ ಟಿಪ್ಪಿಂದ ನನಗೆ ಎಲ್ಲೆಲ್ಲ ಡಾರ್ಕ್ ಸ್ಪಾಟ್ಸ್, ಡಾರ್ಕ್ ಸರ್ಕಲ್ಸ್ ಇದೆ ಅಲ್ಲೆಲ್ಲ ಕವರ್ ಮಾಡ್ಕೋತೀನಿ. ಇದು ತುಂಬ ಪಿಗ್ಮೆಂಟೆಡ್ ಆಯಿತಾ. ತುಂಬ ಜನ ಇದನ್ನು ಹೆವಿಯಾಗಿ ಯೂಸ್ ಮಾಡ್ತಾರೆ. ಅಂದರೆ ನನಗೆ ಗೊತ್ತಿಲ್ಲ ಅದು ಹೇಗೆ ಯೂಸ್ ಮಾಡ್ತಾರೆ ಅಂತ. ನನಗೆ ಯಾವತ್ತೂ ಅಷ್ಟು ಹೆವಿ ಇಷ್ಟ ಆಗಲ್ಲ. ಅದಕ್ಕೆ ನಾನು ತುಂಬ ಲೈಟಾಗಿ ಇಡೋಕ್ಕೆ ಟ್ರೈ ಮಾಡ್ತೀನಿ. ನಿಮ್ಗೆ ಎಲ್ಲೆಲ್ಲಿ ಡಾರ್ಕ್ ಸ್ಪಾಟ್ಸ್ ಇದೆ, ಡಾರ್ಕ್ ಅಂತ ಅನ್ನಿಸ್ತಾ ಇದೆ, ಡಿಸ್ಕಲರೇಷನ್ ತುಂಬ ಇರುತ್ತೆ ಫೇಸಲ್ಲಿ, ಸೊ ಅಂಥ ಕಡೆ ಎಲ್ಲ ಇದನ್ನು ಯೂಸ್ ಮಾಡ್ಬೋದು ಆಸ್ ಎ ಕರೆಕ್ಟ್. ಅಂದರೆ ಇದ್ರ ಬಗ್ಗೆ ಮಾತಾಡೋಂಗೆ ಇಲ್ಲ, ಬಿಕಾಸ್ ಇದು ತುಂಬ ಚೆನ್ನಾಗಿದೆ. ಅಫೋರ್ಡಬಲ್ ರೇಂಜಲ್ಲಿದೆ. 300 ಒಳಗೆ ಏನೋ ಸಿಗುತ್ತೆ ನಿಮಗೆ ಆಫರಲ್ಲಿ. ಪ್ರತಿ ಸರ್ತಿನೂ ಟ್ರೈ ಮಾಡ್ಬೋದು. ಇದು ಒಂದೇ ಪ್ಯಾಲೆಟಲ್ಲಿ ನೀವು ಆಲ್ಮೋಸ್ಟ್ ಇಡೀ ಮೇಕಪ್ನ ಮುಗಿಸ್ಕೋಬೋದು. ಇದರಲ್ಲಿ ನಿಮಗೆ 3-4 ಶೇಡ್ಸ್ ಬರುತ್ತೆ. ಬಟ್ ಬೆಟರ್ ಗೋ ವಿತ್ ದಿಸ್. ಇನ್ನೊಂದು ಡಾರ್ಕ್ ಬರುತ್ತೆ, ಅದರಲ್ಲಿ ಗ್ರೀನ್ ಕಲರ್ ಕರೆಕ್ಟರ್ ಕೊಟ್ಟಿರ್ತಾರೆ. ಅದು ಏನಕ್ಕೂ ಯೂಸ್ ಆಗಲ್ಲ. ಅದಕ್ಕೆ ಇದನ್ನೇ ಯೂಸ್ ಮಾಡಿದ್ರೆ ನಿಮಗೆ ನಿಮ್ಮ ಸ್ಕಿನ್ ಟೋನ್ಗೂ ಮ್ಯಾಚ್ ಆಗುವಂಥ ಕನ್ಸೀಲರು ಸಿಗುತ್ತೆ. ಇದನ್ನು ನೀವು ಬೇಸ್ ಥರನೂ ಯೂಸ್ ಮಾಡ್ಕೋಬೋದು. ಬೇಸಿಗೆ ನಾನು ನನ್ನ ಫೇವ್ರೇಟ್ ಇನ್ಸೈಟ್ ಅವ್ರದ್ದೇ ಸ್ಕಿನ್ ಟಿಂಟ್ನ ಬಳಸ್ತಾ ಇದ್ದೀನಿ. ನನ್ನ ಹಬ್ಬದ ದಿವಸನೂ ಇದನ್ನು ಹಾಕಿದ್ದೆ, ಬಟ್ ಹಾಕಿರೋ ಥರನೇ ಇರಲಿಲ್ಲ. ತುಂಬ ನ್ಯಾಚುರಲ್ ಆಗಿ ನಿಮಗೆ ಬೇಸ್ನ ಕ್ರಿಯೇಟ್ ಮಾಡುತ್ತೆ. ಇನ್ನೊಂದೇನಂದರೆ, ನೀವು 2 to 3 ಲೇಯರ್ಸ್ ಎಲ್ಲ ಅಪ್ಲೈ ಮಾಡಿದ್ರೆ ನಿಮಗೆ ಫುಲ್ ಕವರೇಜ್ ಥರನೇ ಇರುತ್ತೆ. ಬಟ್ ನಿಮಗೆ ತುಂಬ ನ್ಯಾಚುರಲ್ ಆಗಬೇಕು, ಮೇಕಪ್ಪೇ ಇದೆ ಅಂತ ಅನ್ನಿಸ್ಬಾರ್ದು ಅಂದರೆ ಯು ಕ್ಯಾನ್ ಗೋ ಫಾರ್ ದಿಸ್. ಜಸ್ಟ್ 1 ಪಂಪ್ ಲೈಕ್ 1 ಡ್ರಾಪ್ ಅಷ್ಟು ಇಡೀ ಫೇಸ್ಗೆ ನೀವೆಲ್ಲನೂ ಡಾಟ್ ಇಟ್ಬಿಟ್ಟು ಕೈಯೆಲ್ಲ ನೀವು ಬ್ಲೆಂಡ್ ಕೂಡ ಮಾಡ್ಕೋಬೋದು. ಸೂಪರ್ ಈಸಿ. ನಾನು ತುಂಬ ದಿವಸ ಹಾಗೆ ಇಟ್ಬಿಟ್ಟಿದೆ ಆಯಿತಾ. ಯಾವಾಗ ಇದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅವತ್ತಿನ ನಾನು ಸ್ಟಾಪೇ ಮಾಡಿಲ್ಲ. ತುಂಬ ಇಷ್ಟ ಆಯಿತು. ನೈಕತ್ತಲ್ಲಿ ಆಲ್ಮೋಸ್ಟ್ ಔಟ್ ಆಫ್ ಸ್ಟಾಕ್ ಇದೆ. ಬೇರೆ ವೆಬ್ಸೈಟಲ್ಲೆಲ್ಲ ನಿಮ್ಗೆ ಸಿಗುತ್ತೆ ಹುಡುಕಿ. ಬ್ಲಿಂಕಿಟಲ್ಲೆಲ್ಲ ನಿಮ್ಗೆ ಸಿಗುತ್ತೆ. ಬಟ್ ನನಗೆ ಇವಾಗ ಅವಶ್ಯಕತೆ ಇಲ್ಲ, ತುಂಬ ಇದೆ. ಇದು ಖಾಲಿ ಆದಮೇಲೆ ಡೆಫಿನೆಟ್ಲಿ ತರಿಸ್ಕೊತೀನಿ. ನನ್ನ ಶೇಡ್ ಬಂದು ಹೇಸಲ್ನೆಟ್ 06 ಅಂತ ಇದೆ ನೋಡಿ. ಇದು ನನ್ನ ಪರ್ಫೆಕ್ಟ್ ಶೇಡ್. ಇದನ್ನ ಹಾಕಿದ್ದೀನಿ ಅಂತ ಅನ್ಸಲ್ಲ. ಇವಾಗ ಸಾಧ್ಯ ಆದರೆ 2 ಲೇಯರ್ ಅಪ್ಲೈ ಮಾಡ್ತೀನಿ, ಇಲ್ಲ ಒಂದೇ ಲೇಯರಲ್ಲೇ ಮುಗಿಸ್ತೀನಿ. ಡಾಟ್ ಇಟ್ಟು ಫೌಂಡೇಶನ್ನ ಅಪ್ಲೈ ಮಾಡಿ ಯಾವತ್ತೂ. ಸೊ ದಟ್ ಈವನ್ ಆಗಿ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಇಲ್ಲ ಒಂದು ಕಡೆ ಜಾಸ್ತಿ ಆಗುತ್ತೆ, ಒಂದು ಕಡೆ ಕಡಿಮೆ ಆಗುತ್ತೆ, ಅಂದರೆ ಹೆವಿ ಅಂತ ಅನ್ಸ್ಬಿಡತ್ತೆ. ಅದಕ್ಕೆ ನಾನು ಕೈಯಲ್ಲೂ ಬ್ಲೆಂಡ್ ಮಾಡಿ ತೋರಿಸ್ತೀನಿ ನಿಮಗೆ. ಒಂದು ಸೈಡು ಇಲ್ಲಿ ಅಷ್ಟೇ ಪರ್ಫೆಕ್ಟ್ ಮ್ಯಾಚ್ ಆಯಿತಾ. ಈಸಿಯಾಗಿ ಎಲ್ಲನೂ ಬ್ಲೆಂಡ್ ಆಗಿಬಿಡತ್ತೆ. ಸಿ, ನಿಮಗೆ ಗೊತ್ತೇ ಇಲ್ಲ ನಾನು ಅಲ್ಲಿ ಫೌಂಡೇಶನ್ ಹಾಕಿದ್ದೀನಿ ಅಂತಲೇ ಅನ್ನಿಸ್ತಲ್ಲ, ಆ ರೀತಿ ಬ್ಲೆಂಡ್ ಆಗಿದೆ. ನಿಮಗೆ ಇನ್ನೂ ಒಂದು ಲೇಯರ್ ಅಪ್ಲೈ ಮಾಡಬೇಕು ಅನ್ಸಿದ್ರೆ ನೀವು ಮಾಡ್ಬೋದು. ಬ್ರಷ್ ಯೂಸ್ ಮಾಡ್ತಾ ಇದ್ದೀನಿ ಇದಕ್ಕೆ. ನಾನು ಇನ್ನೊಂದು ಲೇಯರ್ ಅಪ್ಲೈ ಮಾಡ್ತೀನಿ ಆಯಿತಾ. ಬಿಕಾಸ್ ಯು ಕ್ಯಾನ್ ಸಿ ಯುವರ್ ಆರೆಂಜ್ ಹಂಗೆ ಇದೆ, ಅದಕ್ಕೆ ಕವರೇಜ್ ಕೊಡುತ್ತೆ ನಿಮಗೆ. ನಿಮ್ಮ ಸ್ಕಿನ್ ಫ್ಲಾಲೆಸ್ ಇದ್ರೆ ನಿಮಗೆ ಎಕ್ಸ್ಟ್ರಾ ಲೇಯರ್ ಅಪ್ಲೈ ಮಾಡೋ ಅವಶ್ಯಕತೆನೇ ಇಲ್ಲ. ನಂಗೆ ಸ್ವಲ್ಪ ಮಾರ್ಕ್ಸ್ ಅದೆಲ್ಲ ಇರೋದ್ರಿಂದ ನಾನು ಇನ್ನೊಂದು ಲೇಯರ್ ಅಪ್ಲೈ ಮಾಡ್ತಿದ್ದೀನಿ ಅಷ್ಟೇ. ಬ್ಲಷ್ಗೆ ನನ್ನ ಹತ್ರ ಅವರ ಇನ್ಸೈಟ್ ಮೇಕಪ್ ಎಸೆನ್ಷಿಯಲ್ ಲಿಪ್ ಅಂಡ್ ಚೀಕ್ ರೇಂಜ್ ಇದೆ. ಸೊ ಎರಡಕ್ಕೂ ಯೂಸ್ ಆಗುತ್ತೆ. ಇದೆ ಅದು. ಅದ್ರ ಕಲರ್ ತುಂಬ ಚೆನ್ನಾಗಿದೆ ಆಯಿತಾ. ಫುಲ್ ಪಿಂಕಿಶ್
ನನಗೆ ಪಿಂಕ್ ಬ್ಲಷ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಕೈಯಲ್ಲೇ ಅಪ್ಲೈ ಮಾಡ್ತೀನಿ. ಪಿಗ್ಮೆಂಟ್ ನೋಡೋಣ. ನಾಟ್ ಬ್ಯಾಡ್, ಚೆನ್ನಾಗಿದೆ. ಸೊ ಯಾ, ಬ್ಲಷ್ ಪಗ್ಲು. ನಾನು ಬ್ಲಷ್ ಜಾಸ್ತಿ ಬೇಕು ನನಗೆ. ನನ್ನ ಕೈಯಲ್ಲಿ ಈಸಿಯಾಗಿ ಬ್ಲೆಂಡ್ ಮಾಡ್ಬೋದು. ಜಾಸ್ತಿ ಆಯ್ತು ನಮ್ಗೆ ಗೊತ್ತು, ಬಟ್ ಅದನ್ನು ಸೆಟ್ ಮಾಡೋಣ, ಏನು ತೊಂದರೆ ಇಲ್ಲ. ಬ್ಲಷ್ ಹಾಕ್ಬೇಕಾದ್ರೆ ನನಗೆ ಕಂಟ್ರೋಲೇ ಇರೋದಿಲ್ಲ. ಬ್ಲಷ್ ಚೆನ್ನಾಗಿದೆ. ನಿಮ್ಗೆ ಯಾವ್ದಾದ್ರು ಅಫೋರ್ಡಬಲ್ ರೇಂಜಲ್ಲಿ ಬೇಕು ಅಂದರೆ ಇದನ್ನು ತೊಗೋಬೋದು. 100 ರೂಪೀಸ್ ಏನೋ ಇದು ಆಯಿತಾ. ಲಿಪ್ ಆ್ಯಂಡ್ ಚೀಕ್ ಅಂದರೆ ನೀವು ಲಿಪ್ಗೂ ಯೂಸ್ ಮಾಡ್ಬೋದು, ಚೀಕ್ಸ್ಗೂ ಯೂಸ್ ಮಾಡ್ಬೋದು. ಸೊ ದಿಸ್ ಇಸ್ ಇನ್ ದ ಶೇಡ್ 05 ಸ್ಟ್ರಾಬೆರಿ ಸಮ್ಮರ್. ಅಂಡರ್ ಐನ ಹೈಲೈಟ್ ಮಾಡೋದಕ್ಕೆ ಸೇಮ್ ಇದೇ ಕನ್ಸೀಲರ್ ಪ್ಯಾಲೆಟ್ನ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಯಾವ್ದು ಲೈಟ್ ಅಂತ ನಿಮಗೆ ಅನ್ಸುತ್ತೆ, ಅಲ್ಲ ಅದು ಯಾವ್ದು ಲೈಟ್ ಇದೆ ಆ ಶೇಡ್ನ ನೀವು ಅಪ್ಲೈ ಮಾಡಬೇಕು. ನಿಮಗೆ ಅನ್ಸುತ್ತೆ ಅಲ್ಲ, ಅದರಲ್ಲಿರುವಂಥ ಲೈಟ್ ಶೇಡು. ಯೂಶಲಿ ನಾನು ಅಂಡರ್ ಐನ ಹೈಲೈಟ್ ಮಾಡಲ್ಲ, ನನಗೆ ಇಷ್ಟ ಆಗಲ್ಲ. ನೈಟ್ ಟೈಮಲ್ಲಿ ಅಂಡರ್ ಐ ಹೈಲೈಟ್ ಮಾಡೋದು ಚೆನ್ನಾಗಿರುತ್ತೆ, ಡೇ ಟೈಮಲ್ಲಿ ಅಷ್ಟು ಚೆನ್ನಾಗಿರಲ್ಲ. ನನಗೇನೋ ಇಷ್ಟ ಆಗಲ್ಲ ಡೇಯಲ್ಲಿ ಮಾಡೋದಕ್ಕೆ. ನೈಟ್ ಓಕೆ ಅನ್ಸುತ್ತೆ. ಯಾರೆಲ್ಲ ಬಿಗ್ ಬಾಸ್ಗೆ ವೆಯ್ಟ್ ಮಾಡ್ತಾ ಇದ್ದೀರಾ? ನಾನಂತೂ ವೆಯ್ಟ್ ಮಾಡ್ತಿಲ್ಲ, ಬಟ್ ಗೊತ್ತಿಲ್ಲ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಬಟ್ ಐ ಆಮ್ ನಾಟ್ ಲೈಕಿಂಗ್ ಇಟ್. ಐ ನೋ ಇಟ್ಸ್ ದೇರ್ ಶೋ, ಇಟ್ಸ್ ದೇರ್ ವಿಶ್, ಯಾರು ನೋಡ್ಕೊಳ್ಳಿ ಅಂತ. ಬಟ್ ಒನ್ ಪಾಯಿಂಟಲ್ಲಿ ನನಗೆ ಇಷ್ಟ ಆಗ್ತಾ ಇಲ್ಲ. ಐ ನೋ ಗೈಸ್, ಐ ನೋ ಹೌ ಇಟ್ ವರ್ಕ್ಸ್. ತುಂಬ ಜನಗಳಿಗೆ ರಿಯಾಲಿಟಿನೇ ಗೊತ್ತಿಲ್ಲ, ಇಂಡಸ್ಟ್ರಿಲಿ ಏನಾಗುತ್ತೆ, ಏನಾಗ್ತಿದೆ. ನೀವು ಎಷ್ಟೊಂದು ಸರ್ತಿ ರಾಂಗ್ ಪರ್ಸನ್ನ ಎಷ್ಟು ಹೈಲೈಟ್ ಮಾಡ್ತೀರ ಅಂದರೆ ನೀವು ಪಬ್ಲಿಕ್ಕು, ದೇವರೇ ಕಾಪಾಡಬೇಕು. ಏನಿದೆ ಇವಾಗ ಅದೆಲ್ಲ ಮಾತಾಡೋಂಥದ್ದು. ಮೇಕಪ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀನಿ. ಪೌಡ್ರಿಗೆ ನನ್ನ ಹತ್ರ ಇನ್ಸೈಟ್ ಅವ್ರದ್ದು ಆಲ್ ಸೆಟ್ ಟ್ರಾನ್ಸ್ಲೂಸೆಂಟ್ ಪೌಡರ್ ಇದೆ. ಸೊ ಇನ್ ದ ಶೇಡ್ ಬಟರ್ ಸ್ಮೂತ್. ಸೊ ಅಯ್ಯೋ, ಅದರಲ್ಲೇ ಸ್ಪಾಂಜ್ ಕೊಟ್ಟಿದ್ದಾರೆ. ಇಲ್ಲ, ಸ್ಪಾಂಜ್ ಏನಂತ ಒಳ್ಳೆ ಕ್ವಾಲಿಟಿ ಅಂತ ನಾನು ಹೇಳಲ್ಲ, ಇಟ್ಸ್ ಓಕೆ, ಪ್ರೈಸ್ ಪಾಯಿಂಟಿಗೆ ಪರವಾಗಿಲ್ಲ. ಸೊ ಎಕ್ಸೆಸ್ನ ಈ ರೀತಿ ಡ್ಯಾಬ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಅಂಡರ್ ಐನ ಸೆಟ್ ಮಾಡಿ. ಎಸ್, ಲುಕ್ ಎಷ್ಟು ಚೆನ್ನಾಗಿ ಸೆಟ್ ಮಾಡ್ತು. ಎಸ್, ಈ ಕಡೆ ಎಷ್ಟು ಆಯಿಲಿ ಅಂತ ಅನ್ನಿಸ್ತದೆ, ಈ ಕಡೆ ಎಷ್ಟು ಮ್ಯಾಟ್ ಅಂತ ಅನ್ನಿಸ್ತದೆ. ಪರವಾಗಿಲ್ಲ, ಪೌಡ್ರ್ ಚೆನ್ನಾಗಿದೆ. ಚೈನೀಸ್ ಅವರು ಕೊರಿಯನ್ ಅವರು ನೋಡ್ತೀನಲ್ಲ, ಆಗಲ್ಲ ನನಗೆ. ಆ್ಯಕ್ಚುಲಿ ಹಿಂಗೆ ಮಾಡೋದ್ರಿಂದ ಏನಾಗುತ್ತೆ ಗೊತ್ತಾ, ಬ್ಲಡ್ ಸರ್ಕ್ಯುಲೇಟ್ ಆಗುತ್ತೆ, ಸೊ ದಟ್ ನಮ್ಮ ಸ್ಕಿನ್ ಚೆನ್ನಾಗಿರುತ್ತೆ. ಬಟ್ ನನಗಾಗಲ್ಲ. ಐಬ್ರೋ ಮಾಡ್ಕೊಳ್ಳೋದಕ್ಕೆ ನಾನು ಸ್ಮಚ್ ಫ್ರೀ ಐಬ್ರೋ ಪೆನ್ಸಿಲ್ನ ತರಿಸ್ಕೊಂಡಿದ್ದೀನಿ ಇನ್ಸೈಟ್ ಅವ್ರದ್ದು. ಇನ್ ದ ಶೇಡ್ ಬ್ಲ್ಯಾಕ್. 3 ಶೇಡ್ ಇದೆ, ನಾನು ಬ್ಲ್ಯಾಕ್ ತರಿಸ್ಕೊಂಡೆ. ನನಗೆ ಬ್ಲ್ಯಾಕ್ಗೆ ಇಷ್ಟ ಆಗುತ್ತೆ ನಂದು, ಬಿಕಾಸ್ ಬ್ಲ್ಯಾಕ್ ಇದೆ. ಬ್ಲ್ಯಾಕ್ ಮೇಲೆ ಒಂದು ಬ್ರೌನ್ ಹಾಕಿದ್ರೆ ಕೆಟ್ಟದಾಗಿರುತ್ತೆ. ಅದಕ್ಕೆ ಇದು 2 ಸೈಡೆಡ್, ಅಂದರೆ ಒಂದು ಕಡೆ ಪ್ರಾಡಕ್ಟ್ ಬರೋವಂಥದ್ದು ಇಲ್ಲಿ ಈ ಥರ. ಬಟ್ ಸಿಕ್ಕಾಪಟ್ಟೆ ದಪ್ಪ ಇಲ್ವಾ? ಈ ಥರ ಕೊಡಬಾರ್ದು, ಚೆನ್ನಾಗಿಲ್ಲ ಇದು. ಇನ್ನೊಂದು ಕಡೆ ಸ್ಪೂಲಿ ಫೋನ್ ಬರ್ತಾಯಿದೆ. ಯಾವತ್ತೂ ಅಷ್ಟು ಅಯ್ಯೋ ಈ ಸರಿಯಾಗಿ ಆಯ್ತಾ ಇಲ್ಲ. ಈ ಥರ ಬ್ರಷ್ ಮಾಡ್ಕೊಂಬಿಡಿ ಆಯಿತಾ. ಎಕ್ಸಸ್ ಏನಾದರೂ ಫೌಂಡೇಶನು ಅದು ಇದು ಕೂತಿರುತ್ತಲ್ಲ, ಅದೆಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ. ನನಗೆ ಐಬ್ರೋ ಮಾಡಿಸೋ ಅವಶ್ಯಕತೆ ಇಲ್ಲ. ಇಲ್ಲಿ ಕಾಣಿಸ್ತಿದೆಯೋ ನಿಮಗೆ, ನನ್ನ ಐಬ್ರೋ ಮೇಲೆ ಇದ್ದು ಫೌಂಡೇಶನ್ ಎಲ್ಲ ಈ ರೀತಿ ಬಂದಿದೆ. ಸೊ ಅದಕ್ಕೆ ಫಸ್ಟ್ ಸ್ಪೂಲಿಂದ ಬ್ರಷ್ ಮಾಡ್ಕೊಳ್ಳಿ. ಆ್ಯಂಡ್ ಐಬ್ರೋ ಪ್ರಾಪರಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನಿಮಗೆ. ಬಿಕಾಸ್ ತುಂಬ ಜನ ಸ್ಟಾರ್ಟ್ ಫ್ರಮ್ ಹಿಯರ್, ಇಟ್ಸ್ ವೆರಿ ರಾಂಗ್ ಆಯಿತಾ, ತುಂಬ ರಾಂಗು. ಇಲ್ಲಿಂದನೇ ನೀವು ತಿಕ್ಕಾಗಿ ಮಾಡ್ತೀರಾ, ಇಟ್ ಲುಕ್ ಸೋ ಆರ್ಟಿಫಿಷಿಯಲ್ಸು, ಆ ಥರ ಮಾಡಬೇಡಿ. ಸಿ ಐ ಶೋ ಯು ಹೆಂಗೆ ಅಂತ. ABCD, ಓಕೆನಾ? ಯು ಗಾಟ್ ಲೈಕ್ ABCD. ಆಲ್ವೇಸ್ ಯು ನೀಡ್ ಟು ಸ್ಟಾರ್ಟ್ ಫ್ರಮ್ B, ಆಯಿತಾ? B ಇಸ್ C. ಸೊ ಇಲ್ಲಿ ನೀವು ಸ್ಟಾರ್ಟ್ ಮಾಡ್ತೀರಾ ಅಂದ್ರೂ ಫಸ್ಟ್ ಇವಾಗ ಇಲ್ಲಿಂದ ಸ್ಟಾರ್ಟ್ ಮಾಡಿ ಆಯಿತಾ, B ಇಂದ. ಐ ಜಸ್ಟ್ ಶೋ ಯು ಇಟ್. ಈಗ ನನಗೆ ತುಂಬ ದಪ್ಪ ಆಯಿತು. ಎನಿವೆ, B ಇಂದ ಈ ಥರ ಡ್ರ್ಯಾಗ್ ಮಾಡಿ ಲೈನ್ನ, ಓಕೆನಾ? ಕಮ್ ಟುವರ್ಡ್ಸ್ C ಇಂದ ಹಂಗೆ ಡಿಗ್ ಜಾಯಿನ್ ಮಾಡಿ. ನಾನು ಐಬ್ರೋ ಮಾಡಿಸಿಲ್ಲ, ಬಟ್ ನೀವು ಮಾಡಿಸೋರು ಈ ಥರ ಟೆಕ್ನಿಕ್ನ ಫಾಲೋ ಮಾಡಿ ಆಯಿತಾ. ಆ್ಯಂಡ್ ಎಲ್ಲಿ ನಿಮಗೆ ಬೇಕು ಅನ್ಸುತ್ತೆ ಅಲ್ಲಿ ಮಾತ್ರ ಫಿಲ್ ಮಾಡ್ಕೊಳ್ಳಿ. ಸಿ ಇಟ್ಸ್ ಡನ್ ಆಯಿತಾ. ಏನೋ ಮುಟ್ಟಕ್ಕೆ ಹೋಗಬೇಡಿ. ಈಗ
ಸ್ಪೂಲಿಯಿಂದ ಯು ಜಸ್ಟ್ ನೀಡ್ ಟು ಬ್ರಷ್ ಹಿಂಗೆ ಅಷ್ಟೇ. ಇಲ್ಲಿ ಏನೇ ಪ್ರಾಡಕ್ಟ್ ನಾವು ಯೂಸ್ ಮಾಡಿರ್ತೀವಲ್ಲ ಅದು ಇದ್ರಲ್ಲಿ ಆಲ್ರೆಡಿ ಕೂತಿರುತ್ತೆ ಹಿಂಗೆ ಬ್ರಷ್ ಮಾಡಿದಾಗ. ಆ್ಯಂಡ್ ಮತ್ತೆ ಫಸ್ಟಿಂದ ನೀವು ಬ್ರಷ್ ಮಾಡ್ತಾ ಹೋದ್ರೆ ಯು ಐಬ್ರೋ ಇಸ್ ಡನ್. ಯಾಕೆ ತುಂಬಾ ಜನ ಇಲ್ಲಿಂದ ಸ್ಟಾರ್ಟ್ ಮಾಡಿದರೆ ನಮ್ಗೆ ಗೊತ್ತಿಲ್ಲ. ಆ್ಯಂಡ್ ನಾನು ಪ್ರಾಪರ್ ಶೇಪ್ ಇದ್ರೆ ನಿಮ್ಗೆ ಅರ್ಥ ಆಗ್ತಿತ್ತು. ಆಬ್ವಿಯಸ್ಲಿ ನಾನು ಐಬ್ರೋ ಮಾಡಿಸಿಲ್ಲ, ಗೊತ್ತಾಗ್ತಿದೆ. ಬಟ್ ಸ್ಟಿಲ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಯಾವತ್ತೂ ಅಷ್ಟೇ ಐಬ್ರೋನ ಇಲ್ಲಿಂದ ಸ್ಟಾರ್ಟ್ ಮಾಡಿಬಿಡಿ ದಯವಿಟ್ಟು. ಇಟ್ ಲುಕ್ಸ್ ವೆರಿ ಆಕ್ವರ್ಡ್. ಇಲ್ಲಿಂದ ಸ್ಟಾರ್ಟ್ ಮಾಡಿ. ಓಕೆ, ಸೊ ಒನ್ ಐಬ್ರೋ ಇಸ್ ಡನ್. ಇದು ಆಲ್ರೆಡಿ ಮಾಡೋ ಥರ ಇದೆ, ಬಟ್ ಸ್ಟಿಲ್ ಐ ಡೂ ಇಟ್. ದಯವಿಟ್ಟು ಇದೊಂದು ಟೆಕ್ನಿಕ್ನ ಫಾಲೋ ಮಾಡಿ ಆಯ್ತಾ. ತುಂಬಾ ಕೆಟ್ಟದಾಗಿ ಮಾಡ್ಕೋಬೇಡಿ. ಬಿಕಾಸ್ ಐಬ್ರೋ ತುಂಬಾನೇ ಗುಡ್ಡಾಗಿ ಎನ್ಹ್ಯಾನ್ಸ್ ಮಾಡುತ್ತೆ ನಿಮ್ಮ ಫೇಸ್ನ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ನೀಟಾಗಿ ಮಾಡ್ಕೊಳ್ಳಿ. ನಂಗೆ ಆಲ್ರೆಡಿ ದಪ್ಪ ಇದೆ. ಇದನ್ನ ಡ್ರಾ ಮಾಡಿದ್ಮೇಲೆ ಒಂಚೂರು ಎನ್ಹ್ಯಾನ್ಸ್ ಆಗಿ ಇನ್ನೂ ದಪ್ಪ ಕಾಣುತ್ತೆ ಅಷ್ಟೇ, ಬೇರೆ ಏನೂ ಅಲ್ಲ. ಸೊ ಐಬ್ರೋ ಇಸ್ ಡನ್. ನೆಕ್ಸ್ಟ್ ನಾನು ಐಲೈನರ್ ಯೂಸ್ ಮಾಡ್ತೀನಿ. ಐಲೈನರಿಗೆ ನಾನು ಇನ್ಸೈಟ್ ಅವ್ರದ್ದೇನೆ ಲೈನರ್ ಎಕ್ಸ್ಪ್ರೆಸ್ ಅಂತ ಹೇಳಿ ಯೂಸ್ ಮಾಡ್ತಿದ್ದೀನಿ. ಇಟ್ ಇಸ್ ಮಚ್ ಪ್ರೂಫ್. ಈ ತರ ಇದೆ ಟಿಪ್ಪು, ನಾಟ್ ಬ್ಯಾಡ್. ತುಂಬಾ ಜನ ಐಲೈನರ್ ಹಾಕೋದು ಹೇಗೆ ಅಂತ ಕೇಳ್ತಾ ಇರ್ತೀರಾ. ಸೊ ಫೈನಲಿ ಇವತ್ತು ತೋರಿಸ್ತೀವಿ. ನಿಮ್ಗೆ ತುಂಬಾ ಕಷ್ಟ ಆಯ್ತು ಅಂತ ಅಂದ್ರೆ ಜಸ್ಟ್ ಈ ರೀತಿ ಗ್ರಾಬ್ ಮಾಡ್ಕೊಳ್ಳಿ ಆಯ್ತಾ. ಕಣ್ಣನ್ನ ಗ್ರಾಬ್ ಮಾಡ್ಕೊಂಡು ನಾನು ಇಲ್ಲೇ ತೋರಿಸ್ತೀನಿ. ಇಲ್ಲಿ ಎಡ್ಜ್ ಇರುತ್ತೆ ನಿಮ್ದು ಎಡ್ಜ್ ಪಾಯಿಂಟ್. ಇಲ್ಲಿಂದ ಇನ್ನೊಂದು ಲೈನ್ ಡ್ರಾ ಮಾಡ್ಕೊಳ್ಳಿ ಅಕಾರ್ಡಿಂಗ್ ಟು ಯುವರ್ ಪ್ರಿಫರೆನ್ಸ್. ಎಷ್ಟು ದೊಡ್ಡದು ವಿಂಗ್ ಬೇಕು ಅಂತ ಹೇಳಿ. ಐಲೈನರಲ್ಲಿ ತುಂಬಾ ತರ ಇರುತ್ತೆ. ನಾನು ನಿಮ್ಗೆ ಸಿಂಪಲ್ ಆಗಿ ಈಸಿಯಾಗಿ ತೋರಿಸ್ತಾ ಇದೀನಿ ಅಷ್ಟೇ. ಜಸ್ಟ್ ಈ ರೀತಿ ಡ್ರ್ಯಾಗ್ ಮಾಡಿಕೊಂಡು ಇದೇನು ನೀವು ಡ್ರ್ಯಾಗ್ ಮಾಡಿರ್ತೀರಾ ಈ ಕಾರ್ನರಿಂದ ಈ ಇನ್ನರ್ ಕಾರ್ನರ್ಗೆ ಅಟ್ಯಾಚ್ ಮಾಡ್ತಾ ಬನ್ನಿ. ಈ ತರ ಗೊತ್ತಾಯ್ತಾ? ಹಂಗೆ ತೋರಿಸ್ತೀನಿ ಬಿಡಿ, ಅದನ್ನು ತೋರಿಸ್ಬಿಡ್ತೀನಿ. ಹಿಂಗೆ ಹಿಂಗೆ ಡ್ರ್ಯಾಗ್ ಮಾಡ್ತಾ ಮಾಡ್ತಾ ಇನ್ನರ್ ಕಾರ್ನರ್ವರೆಗೂ ನೀವು ತಲುಪಬೇಕು. ಅವಾಗ ಐಲೈನರ್ ರೆಡಿ ಆಗುತ್ತೆ. ತುಂಬಾ ಸಿಂಪಲ್ ಆಗಿ ತೋರಿಸಿದ್ದೀನಿ ಆಯ್ತಾ. ನೆಕ್ಸ್ಟ್ ಟೈಮ್ ಇನ್ನೊಂದು ಥರ ತೋರಿಸ್ತೀನಿ, ಅಂದರೆ ವಿಂಗ್ ಬರ್ದಿರೋ ಥರ ಒಂದು ತೋರಿಸ್ತೀನಿ ಸಿಂಪಲ್ ಆಗಿ ನಿಮಗೆ. ಸೊ ಇವಾಗ ಸದ್ಯಕ್ಕೆ ಇದನ್ನ ಯೂಸ್ ಮಾಡಿದ್ದೀನಿ, ಈ ಥರ ಐಲೈನರ್ ತೋರಿಸಿದ್ದೀನಿ. ನೆಕ್ಸ್ಟು ಇನ್ಸೈಟ್ ಅವರು ಕಾಜಲ್ ಯೂಸ್ ಮಾಡ್ತೀನಿ. ತುಂಬ ಜನ ರಿವ್ಯೂ ಮಾಡೋದು ನೋಡಿದ್ದೆ, ಆದರೆ ಯಾವತ್ತೂ ತೊಗೊಂಡಿರಲಿಲ್ಲ. ಸ್ಟುಡಿಯೋ ಕಾಜಲ್ ಅಂತ ಹೇಳಿ ಪ್ಯಾಕೇಜಿಂಗ್ ಸಖತ್ತಾಗಿದೆ. ಆ್ಯಂಡ್ ಇದರ ಪಿಗ್ಮೆಂಟ್ ಹೇಗಿದೆ ಗೊತ್ತಿಲ್ಲ. ವಾವ್, ಸಖತ್ತಾಗಿದೆ. ಇದನ್ನ ಅಂಡರ್ ಐಯಲ್ಲಿ ಅಪ್ಲೈ ಮಾಡ್ತೀನಿ. ಕಾಜಲ್ ನೀವು ಬೇಕಿದ್ರೆ ಸ್ಕಿಪ್ ಮಾಡ್ಬೋದು, ಇಟ್ಸ್ ಯುವರ್ ಚಾಯ್ಸ್. ಪರವಾಗಿಲ್ಲ, ಒಂದೇ ಸ್ಟ್ರೋಕಲ್ಲಿ ಆಯಿತು, ಸಾಕು. ಜಾಸ್ತಿ ಕೆಳಗೆ ಅಪ್ಲೈ ಮಾಡಲ್ಲ, ವಾಟರ್ ಲೆವೆಲ್ ಮಾತ್ರ ಅಪ್ಲೈ ಮಾಡ್ತೀನಿ. ನೆಕ್ಸ್ಟು ಮಸ್ಕಾರಾಗೆ ಮಾತ್ರ ಇನ್ಸೈಟ್ ಅವ್ರದ್ದು ಮೇಕಪ್ ಎಸೆನ್ಷಿಯಲ್ ಮಸ್ಕಾರ ಇದೆ. ಆ್ಯಂಡ್ ಈ ಥರ ಇದೆ ಮಸ್ಕಾರ. ಫಸ್ಟ್ ಟೈಮ್ ಇನ್ಸೈಟ್ ಅವ್ರದ್ದು ಮಸ್ಕಾರ ಯೂಸ್ ಮಾಡ್ತಿರೋದು. ಎಷ್ಟು ಕ್ಯೂಟ್ ಆಗಿದೆ, ಎಷ್ಟು ಚೆನ್ನಾಗಿ ಅವ್ರು ನೋಡಿ ಬ್ರಷ್ ಕೊಟ್ಟಿದ್ದಾರೆ ನಿಮಗೆ. ಬಿಕಾಸ್ ಅದು ಕ್ಲಮ್ಸಿಯಾಗಿ ಕಾಣಿಸ್ಬಾರ್ದು, ಫುಲ್ ಬಿಡಿ ಬಿಡಿ ಇರಲಿ, ಲ್ಯಾಶಸ್ ತರ ಲೈಕ್ ನ್ಯಾಚುರಲ್ ಆಗಿ ಕಾಣಲಿ ಅಂತ ಹೇಳಿ ಬ್ರಷ್ನ ಕೊಟ್ಟಿದ್ದಾರೆ ನಿಮಗೆ. ಈ ಟಿಪ್ನ ಎರಡು ಕಡೆ ಯೂಸ್ ಮಾಡ್ಕೋಬೋದು ನೀವು. ಆ್ಯಸ್ ಆಲ್ವೇಸ್ ಕರ್ಲ್ ಮಾಡ್ಕೊಳ್ಳೋದನ್ನ ಮಿಸ್ ಮಾಡಬೇಡಿ. ಸೊ ಫಸ್ಟ್ ಕರ್ಲ್ ಮಾಡಿ, ಅದಾದಮೇಲೆ ಮಸ್ಕಾರನ ಅಪ್ಲೈ ಮಾಡಿ. ಫಸ್ಟ್ ಹಿಂಗೆ ಮಾಡಿ, ಸೊ ಟಿಪ್ಪಲ್ಲಿರೋ ಪ್ರಾಡಕ್ಟ್ ಎಲ್ಲ ಲ್ಯಾಶಸ್ಗೆ ಅಪ್ಲೈ ಆಗುತ್ತೆ. ಅದಾದಮೇಲೆ ಹೀಗೆ ಕಾಣ್ತಾ ಇದೆಯಾ? ನಾಟ್ ಬ್ಯಾಡ್, ಪರವಾಗಿಲ್ಲ. ಆ್ಯಕ್ಚುಲಿ ಮಸ್ಕಾರ ತುಂಬ ಇಷ್ಟ ಆಯಿತು ನನಗೆ. ಯಾಕೆ ಅಂತ ಹೇಳ್ತೀವಿ. ನಾವು ಐಲೈನರ್ ಅಪ್ಲೈ ಮಾಡಿದ್ರೆ ಏನು ಲ್ಯಾಶಸ್ ಇದೆ ಗೊತ್ತಾ, ಅದಿಟ್ಟು ಮರ್ಚಾಗಿ ಕಾಣೋದಿಲ್ಲ. ಬಿಕಾಸ್ ಐಲೈನರು ತುಂಬ ದಪ್ಪ ಅಪ್ಲೈ ಮಾಡಿದ್ದೀನಿ, ಬಟ್ ಸ್ಟಿಲ್ ಎಷ್ಟು ಚಂದ ಕಾಣ್ತಿದೆ ನೋಡಿ. ನಂಗೆ ತುಂಬ ಇಷ್ಟ ಆಯಿತು. ಪರವಾಗಿಲ್ಲ, ಅಫೋರ್ಡಬಲ್ ರೇಂಜಲ್ಲಿ ಒಂದು ಒಳ್ಳೆ ಮಸ್ಕಾರ ಸಿಕ್ತು. ಬೇಸ್ ಕಂಪ್ಲೀಟ್ ಆಗಿದೆ. ಸೊ ಫಸ್ಟ್ ಸೆಟ್ ಮಾಡಿಬಿಡ್ತೀನಿ ಫೇಸ್ನ, ಆದಮೇಲೆ ಲಿಪ್ಸ್ಟಿಕ್ ಯೂಸ್ ಮಾಡ್ತೀನಿ. ಸೊ ಫೇಸ್ ಮೇಕಪ್ ಏನಿದೆ ಅದನ್ನು ಫಿಕ್ಸ್ ಮಾಡೋದಕ್ಕೆ ನಾನು ಇನ್ಸೈಟ್ ಅವ್ರದ್ದು ಮೇಕಪ್ ಫಿಕ್ಸನ್ನು ಬಳಸ್ತೀನಿ. ಇದೇ ಮೊದಲನೇ ಸರ್ತಿ ಇದನ್ನು ಯೂಸ್ ಮಾಡ್ತಿರೋದು. ಅಯ್ಯಪ್ಪ, ಫುಲ್ ಫ್ರೇಗ್ರೆನ್ಸ್ ಇದೆ ಇದು. ಅಯ್ಯಪ್ಪ, ಲಿಪ್ ಕಾಂಬಗೆ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಒಂದು ಅವರ ಲಿಪ್ ಲೈನರ್, ಇದನ್ನು ತರಿಸ್ಕೊಂಡು ಆಲ್ಮೋಸ್ಟ್ ಸುಮಾರು ತಿಂಗಳುಗಳಾಯಿತು, ಬಟ್ ಯೂಸ್ ಮಾಡ್ತಾ ಇರಲಿಲ್ಲ. ಅದಕ್ಕೆ ಲಿಪ್ ಲೈನರ್ ಈ ಸರಿ ತರಿಸ್ಕೊಂಡಿಲ್ಲ, ಬರೀ ಲಿಪ್ಸ್ಟಿಕ್ ಒಂದೇ ತರಿಸ್ಕೊಂಡಿದ್ದೀನಿ. ಲಿಪ್ಸ್ಟಿಕ್ ಬಂದು ಇನ್ಸೈಟ್ ಅವ್ರದ್ದು ಹೈಡ್ರಾಫಿಕ್ಸ್ ಲಿಪ್ಸ್ಟಿಕ್ ಅಂತ ಹೇಳಿ. ಇದು ಶೇಡ್ ಬಂದು 03 ಪಿಂಕ್ ಫ್ಲಾಸ್ ಅಂತ ಇದೆ. ವಾವ್, ಕೈಯಲ್ಲಿ ಸ್ವಲ್ಪ ಸ್ಮಚ್ ಮಾಡ್ತೀನಿ.
ಓಕೆ. ಯೂಶಲಿ ಈ ಥರ ಪಿಂಕ್ ನಾನು ಡೈರೆಕ್ಟಾಗಿ ಅಪ್ಲೈ ಮಾಡಲ್ಲ. ಚೆನ್ನಾಗಿದೆ. ಲೆಟ್ಸ್ ಸಿ. ನಾಟ್ ಬ್ಯಾಡ್. ಫ್ಲೆಕ್ಸ್ ಮಾಡಿದೆಲ್ಲ ಆಯಿತು ಗೈಸ್. ಇವಾಗ ಮೇಕಪ್ ತೆಗಿಬೇಕು. ಪಟ್ಟಂತ ತೆಗೆದುಬಿಡ್ತೀನಿ. ಇವಾಗ ಡಿಸ್ಟರ್ಬ್ ಆಗಬಾರ್ದು. ಫುಲ್ಲು ಕೂದಲಿಗೆಲ್ಲ ಏನೋ ಆಗಬಾರ್ದು ಅಂತೇಳಿ ಏರ್ಬ್ಯಾಂಡ್ ಹಾಕ್ಕೊಂಡು ಕಂಪ್ಲೀಟಾಗಿ ರೆಡಿ ಆಗಿದ್ದೀನಿ. ಇದೇ ಫಿಕ್ಸರು ನಾನು ನಿಮಗೆ ಲಾಸ್ಟ್ ಇದರಲ್ಲಿ ತೋರಿಸಿದ್ದೆ, ಆದರೆ ಯೂಸ್ ಮಾಡೋದನ್ನು ತೋರಿಸಿರಲಿಲ್ಲ. ಚೆನ್ನಾಗಿದೆ. ಹಿಂಗಿದ್ನೆಲ್ಲ ಮಾಡ್ತಾರಪ್ಪ ಅಲ್ವಾ. ಸೊ ಇಟ್ಸ್ ಲೈಕ್ ಇಟ್ಸ್ ಗಿವಿಂಗ್ ಸ್ಕಿನ್ ಮೆಲ್ಟ್ ಅಂತ ಇದೆ. ಸೊ ಲೆಟ್ಸ್ ಟ್ರೈ. ನನಗೆ ಆಲ್ರೆಡಿ ತಲೆನೋವು. ಏನೆಲ್ಲ ಹೊರಗೆ ಗಾಳಿ ಬರ್ತಿದೆ. ಏನಾದರೂ ಬಿದ್ದಿದೆ ಮುಖದ ಮೇಲೆ. ಅಯ್ಯೋ ಇಷ್ಟೊಂದು ಬಿದ್ದಿದ್ಯಾ. ಲೆಟ್ಸ್ ಟ್ರೈ ಗೈಸ್, ಲೆಟ್ಸ್ ಟ್ರೈ. ನಾನು ನಾರ್ಮಲ್ ಟಿಶ್ಯೂ ಯೂಸ್ ಮಾಡ್ತೀನಿ, ವೆಟ್ ವೈಪ್ಸ್ ಯೂಸ್ ಮಾಡ್ತಾ ಇಲ್ಲ. ಬಿಕಾಸ್ ತುಂಬ ಜನ ವೆಟ್ ವೈಪ್ಸ್ ಯೂಸ್ ಮಾಡೋದನ್ನು ನೋಡಿದ್ದೆ. ಪರವಾಗಿಲ್ಲ, ಇಷ್ಟು ಚಂದ ರಿಮೂವ್ ಆಗುತ್ತೆ. ಇಟ್ಸ್ ವೆರಿ ಈಸಿ. ಜಾಲಿ ಜಾಲಿ. ಕಣ್ಣು ಬ್ರೋ ಪರವಾಗಿಲ್ಲ. ಇದು ಇವಾಗಲೇ ಹಾಕಿದ್ದೀನಿ ಅಲ್ವಾ, ಈಸಿಯಾಗಿ ಬಂದ್ಬಿಡ್ತು. ಇನ್ನೊಂದು ಸರ್ತಿ ತುಂಬ ಹೊತ್ತು ಯೂಸ್ ಮಾಡಿರೋ ಮೇಕಪ್ನ ತೆಗೆಯೋಕ್ಕೆ ಟ್ರೈ ಮಾಡ್ತೀನಿ. ಮೊನ್ನೆ ಆಸೆ ಮಾಡಬೇಕಿತ್ತು, ಬಟ್ ನನಗೆ ಫುಲ್ ಸುಸ್ತಾಗಿತ್ತು, ಜ್ವರ ಬಂತಲ್ಲ, ನಂಗೆ ಅಷ್ಟು ಇದು ಇರಲಿಲ್ಲ, ಗಮನ ಇರಲಿಲ್ಲ.